ನಾನೇನು ಗೊತ್ತಾ, ಆಗ್ಲೇನು ಡೈರೆಕ್ಟರ್ ಸರ್ಗೆ ನಾನು ಹೇಳಿದ್ ಒಂದೇ ಮಾತು, ಸರ್ ಒಂದು ಏನಾಗಿದೆ ಅಂದ್ರೆ ಪ್ರಾಬ್ಲಮ್, ಇಲ್ಲೊಂದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ. ಈ ಸಿನಿಮಾ ಏನಾದ್ರೂ ತಮಿಳಲ್ಲಿ ಏನಾದ್ರು ರಿಲೀಸ್ ಆಗಿದ್ರೆ ಬ್ಲಾಕ್ ಬಸ್ಟರ್ ಹಿಟ್ಟು, ಇದೇ ಸಿನಿಮಾ ಮಲಯಾಳಮಲ್ಲಿ ರಿಲೀಸ್ ಆಗಿದ್ರೆ ಸೂಪರ್ ಡೂಪರ್ ಹಿಟ್ಟು, ಈ ಸಿನಿಮಾ ತೆಲುಗುದಲ್ಲಿ ರಿಲೀಸ್ ಆಗಿದ್ರೆ 100 days 100 crores. ಈ ತರ ಬೇರೆ ಸಿನಿಮಾಗಳನ್ನೆಲ್ಲ ಈ ಸಿನಿಮಾ ಇಷ್ಟೇ ಬರೋದು ಬೈ, ಇದೇನಿದೆ ಇಷ್ಟೂ ಇರಲ್ಲ, ಇನ್ನ ಕಡಿಮೆ ಇರುತ್ತೆ. ಬಟ್ ಇಲ್ಲೆಲ್ಲ ತುಂಬಾ ಹಿಟ್ ಮಾಡ್ತಾರೆ. ಆದ್ರೆ ಹೆಂಗಿದೆ ಅಂದ್ರೆ ಕಂಟೆಂಟು, ತುಂಬಾ ದಿನ ಆದ್ಮೇಲೆ ಹೇಳ್ತೀವಿ ಎಲ್ಲ ಕನ್ನಡಿಗರು ತೊಡೆ ತಟ್ಬಿಟ್ಟು ಹೇಳ್ತಾ ಇದೀವಿ. ತುಂಬಾ ದಿನ ಆದ್ಮೇಲೆ ಬ್ಲಾಸ್ಟ್ ಅನ್ಕೊಳ್ಳಿ, ಒಂದೊಂದು ಸೀನು ಒಂದೊಂದು ಶಾರ್ಟ್ ಎಲಿವೇಶನ್ಗಳಿರುತ್ತೆ, ಒಬ್ಬೊಬ್ರು ಆಕ್ಟಿಂಗು, ಒಬ್ರು ಏನು ಇವ್ರು ಇಷ್ಟು ಮಸ್ತಾಗಿ ಆಕ್ಟಿಂಗ್ ಮಾಡ್ತಾರಲ್ಲ, ಈ ಕಡೆ ಇವ್ರು ಮಸ್ತಾಗಿ ಆಕ್ಟಿಂಗ್ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಇವ್ರು ಆಕ್ಟಿಂಗ್ ಯಾರು ನೋಡ್ಬೇಕು ಯಾರು ನೋಡ್ಬಾರ್ದು, ಯಾರನ್ನ ಮೆಚ್ಕೋಬೇಕು ಏನು ಹೇಳಕ್ಕಾಗಲ್ಲ ಬೈ. ಪೂರ್ತಿ ಒಂದು ಸಿನಿಮಾ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಅಣ್ಣ ಎಂಜಾಯ್ ಮಾಡ್ಬೇಕಂದ್ರೆ ಪ್ರತಿಯೊಬ್ರು ಹೋಗ್ತಾರೆ ಗೋವಾ, ನೋಡೋ ಪ್ರತಿಯೊಬ್ಬರಿಗೂ ಅಳೋ ಬರ್ಸೋ ಸಿನಿಮಾ ಮಹಾದೇವ. ಚಾಲೆಂಜ್ ಇದು, ಪ್ರತಿಯೊಬ್ರು ಕಣ್ಣು ಒದ್ದೆ ಆಗಿರುತ್ತೆ, ನಿಮ್ಗೆ ಗೊತ್ತಿದ್ದೇನೆ ಆಟೋಮೆಟಿಕ್ ನೀರು ಬರುತ್ತೆ. ಸರ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಸರ್, ಎಂತ ಸೀನ್ಗಳು ಎಂತೆಂಗ್ ತೆಗ್ದಿದ್ದೀರಾ ಅಂದ್ರೆ ಸರ್ ತುಂಬಾ ಖುಷಿ ಆಯ್ತು. ಪ್ರತಿಯೊಬ್ರು ಹೇಳ್ತೀವಲ್ಲ, ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ ಸಿನಿಮಾನ. ಒಂದು ಸಲ ಬಂದು, ಇದು ಪ್ರಾಮಿಸ್ ಹೇಳ್ತಾ ಇದೀನಿ, ನಿಜ ಹೇಳ್ತೀನಿ, ಒಂದು ಸಲ ಬಂದ್ಬಿಟ್ಟು ಸಿನಿಮಾ ನೋಡಿ ಖುಷಿ ಪಡ್ತೀರಾ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಂತ ಒಳ್ಳೆ ಸಿನಿಮಾ ಬಂದಿದೆ ಅಲ್ಲ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ, ಖುಷಿ ಪಡ್ತೀರಾ. ಆಚೆ ಬರ್ಬೇಕಾದ್ರೆ ಒಂದ್ ಕಡೆ ಪ್ರೌಡ್ ಫೀಲಿಂಗ್ ಇರುತ್ತೆ, ಇನ್ನೊಂದ್ ಕಡೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಏನಕ್ಕೆ ಏನೋ ಅದೆಲ್ಲ ಹೇಳಲ್ಲ, ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ, ನಿಮ್ಗೇನೆ ಗೊತ್ತಾಗುತ್ತೆ. ಸರ್ ನೆಕ್ಸ್ಟ್ ಲೆವೆಲ್ ಸರ್, ಒಂದೇ ಮಾತು ಸರ್, ಬಕ್ರೀದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಮಹಾದೇವ ಸಿನಿಮಾ ನೋಡ್ತಾ ಇದ್ರೆ ಪ್ರತಿಯೊಬ್ರು ಕಣ್ಣಲ್ಲಿ ಬರುತ್ತೆ ಅಳು. ಕಣ್ಣಲ್ಲಿ ಅಣ್ಣ, ನನ್ನ ಫ್ರೆಂಡು, ನನ್ನ ತುಂಬಾ ಆತ್ಮೀಯ ಗೆಳೆಯ ಪ್ಯಾಥೋ ಪ್ರಜೋ ಅಂತ ಅಂದ್ಬಿಟ್ಟು ಒಂದು ಸಾಂಗು ಬರ್ತಿದ್ದಾರೆ. ಆ ಸಾಂಗು ಅವನೇ ಆಡಿದ್ದಾನೆ, ಬರ್ತಿದ್ದಾನೆ. ಹತ್ರ ಇಲ್ವಾ ನೀವು ಸಿನಿಮಾ ನೋಡ್ಬೇಕಾದ್ರೆ? ಹತ್ರ ಇಲ್ವಾ? ಪ್ರತಿಯೊಬ್ರು ಎಣ್ಣೆ ಹಾಕೊಂಡ್ಬನ್ನಿ, ಎಣ್ಣೆ ಹಾಕ್ತಾರೆ ಬನ್ನಿ, ಹೆಂಗೆ ಬನ್ನಿ, ಪ್ರತಿಯೊಬ್ರು ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಆ ಕಂಟೆಂಟ್ ಇದೆಯಲ್ಲ, ಇದೆಲ್ಲ ಕನ್ನಡ ಇಂಡಸ್ಟ್ರಿ ಶೇಕ್ ಆಗುವಂತ ಕಂಟೆಂಟ್ ಇದು. ಪ್ರತಿಯೊಬ್ರು ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಇವಾಗ ಈ ಸಿನಿಮಾ ನೋಡಿದ್ಮೇಲೆ ನಾನು ಈ ತರ ನೆಕ್ಸ್ಟ್ ಟ್ರೈ ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು 100% ಅನ್ಕೋತಾರೆ. ಪ್ರತಿಯೊಬ್ಬರಿಗೂ ಗೂಸ್ ಬಂಪ್ಸ್ ಬರುತ್ತೆ, ಅಳು ಬರುತ್ತೆ, ನಗ್ತೀರಾ, ಕಾಮಿಡಿ ಇದೆ. ಪ್ರತಿಯೊಂದು ಸೀನು, ಪ್ರತಿಯೊಂದು ಎಮೋಷನ್ ಕವರ್ ಆಗಿರೋಂಥ ಸಿನಿಮಾ ಮಹಾದೇವ. ಇದಂತೂ ಬರ್ದಿಟ್ಕೊಳ್ಳಿ ಎಲ್ಲರೂ, ಪ್ರತಿಯೊಂದು ಎಮೋಷನ್ ಕವರ್ ಆಗಿದೆ ಅಷ್ಟೇ. ಒಂದೇ ಒಂದು ಮಾತಾಡ್ತೀನಿ ಅಣ್ಣ, ಈ ನಡುವೆ ಜಾಸ್ತಿ ಆಗ್ಬಿಡಿದೆ ನಂದು ಬೊಜ್ಜು, ಅರೆ ಎಲ್ಲಾರು ಅಳಿಸ್ಬಿಟ್ಟಲ್ಲ ಪ್ರಾತಃ ಪ್ರಜ್ಜು. ತುಂಬಾ ಖುಷಿ ಆಗ್ತಿದೆ ನಲ್ಲಿ. ಒಂದು ಸಲ ಬಂದು ಸಿನಿಮಾ ನೋಡಿ, ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನನಗೆ ಬೈಕೊಳ್ರಿ. ಇದು ನಾನು ಓಪನ್ ಆಗಿ ಚಾಲೆಂಜ್ ಕೊಡ್ತಾ ಇದ್ದೀನಿ. ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನವಾಜ್ ಹೇಳಿದ್ ಬಂದ್ವಿ ಕಣೋ ಥೂ ಅಂತ ಅಂದ್ಬಿಟ್ಟು ನನಗೆ ಹೋಗಿರಿ. ಇದು ನನ್ನ ಓಪನ್ ಚಾಲೆಂಜ್. ಒಡೆ ತಕ್ಕೊಂಡು ಹೇಳ್ತಾ ಇದೀವಿ, ಕನ್ನಡ ಇಂಡಸ್ಟ್ರಿಗೆ ಗೂಸ್ ಬಂಪ್ಸ್ ಸಿನಿಮಾ ಬಂದಿದೆ. ಜೈ ಕನ್ನಡ ಮತ್ತು ಜೈ ಹಿಂದ್. ಇನ್ನೊಂದು ಆಕ್ಟಿಂಗು ಯಾರು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಯಾರು ನೋಡಿಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಆಕ್ಟಿಂಗ್.